ಕಾಶಪ್ಪನವರವರಿಂದ ಸ್ವಾಮೀಜಿ ದುರ್ಬಳಕೆ ಮಾಡಲಾಗ್ತಾ ಇದೆ. ಸ್ವಾಮೀಜಿ ಸ್ವಂತ ಹೇಳಿಕೆಯನ್ನ ನೀಡಲಿ, ಹೋಗ್ತೇವೆ ನಾವು ಅಂತ ನ್ಯೂಸ್ 18ಗೆ ಸಚಿವ ಸಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಗೆ ಅವರು ಈವರೆಗೆ ಬರ್ಲಿಕ್ಕೆ ಹೇಳಿಲ್ಲ. ಪಂಚಮಸಾಲಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಸ್ವಾಮೀಜಿಗಳು ಒಬ್ಬರ ಕಪಿಮುಷ್ಟಿಯಲ್ಲಿ ಇದ್ದಾರೆ. ಅವರು ಸ್ವತಂತ್ರ ತೀರ್ಮಾನವನ್ನ ತಗೊಳ್ಳಿ, ಅವರ ಬಳಿಗೆ ಸರ್ಕಾರವೇ ಹೋಗ್ತದೆ ಅಂತ ಇದೇ ಸಂದರ್ಭದಲ್ಲಿ ಸಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದರು. ಸಚಿವ ಸಿ ಪಾಟೀಲ್ ಜೊತೆ ನಮ್ಮ ಪ್ರತಿನಿಧಿ ದಶರಥ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಪಂಚಮಸಾಲಿ 2A ಹೋರಾಟ ಕವಲೊಡೆದಂತೆ ಕಾಣಿಸ್ತಾ ಇದೆ. ಸಮುದಾಯದಲ್ಲೇ ಎರಡು ಪಂಗಡಗಳ ಸೃಷ್ಟಿಯಾಗಿದ್ದಾವೆ. ಒಂದು ಕಡೆ ಹೋರಾಟ ನಡೀತಾ ಇದ್ರೆ, ಇನ್ನೊಂದು ಕಡೆ ಸರ್ಕಾರದ ಪರ ಸಮರ್ಥನೆ ಕೂಡ ನಡೀತಾ ಇದೆ. ಇವತ್ತು ವಿಧಾನಸೌಧದಲ್ಲಿ ಸಿ ಪಾಟೀಲ್ರು ಪ್ರೆಸ್ ಮೀಟ್ ಮಾಡಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸರ್, ಪಂಚಮಸಾಲಿ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿಗಳು ಯಾವ ಕಾರಣಕ್ಕೂ ನಾನು ಸರ್ಕಾರದ ಹತ್ರ ಹೋಗಿ ಮಾತನಾಡಲ್ಲ, ಸರ್ಕಾರವೇ ನನ್ನ ಹತ್ರ ಬಂದು ಮಾತನಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನೀವೇನು ಹೇಳ್ತೀರಿ? ಪೂಜ್ಯ ಸ್ವಾಮೀಜಿಯವರು ಅವರ ಭಾವನೆಯನ್ನು ಅವ್ರ ಬಾಯಿಂದ ವ್ಯಕ್ತಪಡಿಸಿದರೆ ನಾವು ತಲೆಬಾಗಿ ಅವರ ಮಾತನ್ನು ಪಾಲಿಸ್ತೇವೆ. ಆದರೆ ಇನ್ನೊಬ್ಬರ ಮಾತು ಅವ್ರ ಬಾಯಾಗಿಂದ ಬರಬಾರ್ದು ಅನ್ನುವಂಥದ್ದು ಅವ್ರ ಮಾತುಕತೆ ಕರೆದೇ ಇಲ್ಲ. ಇನ್ನೊಬ್ಬರ ಮಾತು ಅವ್ರ ಬಾಯಿಂದ ಬರ್ತಾ ಇದ್ದಾವೆ. ಯಾರ್ದೋ ಹೆಗಲ ಮೇಲೆ ಬಂದು ಇಟ್ಕೊಂಡು ಹರ್ಸವ್ರು ಯಾರೋ ಬೇರೆ ಆದಾರ, ಅದಕ್ಕೆ ನಮ್ಮ ಸ್ವಾಮೀಜಿ ಅವರು ಬಲಿ ಆಗಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ. ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ರು ಇವತ್ತು ದೆಹಲಿ ಕೂಡ ಹೋಗಿದ್ದಾರೆ. ಈ ಪಂಚಮಸಾಲಿ ಹೋರಾಟದಿಂದಲೇ ನನಗೆ ಈ ನೋಟಿಸ್ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದು ನನ್ನ ಇದರಲ್ಲ, ಪಕ್ಷದ ಹೈಕಮಾಂಡು ಮತ್ತು ಅವರ ವೈಯಕ್ತಿಕ ವಿಚಾರ. ಅದಕ್ಕೆ ನಾನು ಟೀಕೆ ಟಿಪ್ಪಣಿಯನ್ನು ಮಾಡಲ್ಲ. ಸರ್, ಕಾಶಪ್ಪನವರೇ ಈ ಇಡೀ ಹೋರಾಟದ ಕಪಿಮುಷ್ಟಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತು ಇದರ ಉದ್ದೇಶ ಏನು? ರಾಜಕೀಯ ಲೆಕ್ಕಾಚಾರಗಳಿದೆ? ಖಂಡಿತವಾಗಿಯೂ ರಾಜಕೀಯ ಲೆಕ್ಕಾಚಾರಣ ಅದು. ಖಂಡಿತವಾಗಿಯೂ ರಾಜಕೀಯ ಲೆಕ್ಕಾಚಾರ. ತಾವಿಗೆ ರಾಜಕೀಯ ಅಸ್ತಿತ್ವ ಇಲ್ಲ. ರಾಜಕೀಯ ಅಸ್ತಿತ್ವ ತಗೊಳಕ್ಕೆ ಇದೊಂದು ವೇದಿಕೆಯನ್ನು ಉಪಯೋಗ ಮಾಡ್ಕೊಂಡ್ರಷ್ಟೇ. ಕೇವಲ ವೈಯಕ್ತಿಕ. ಅದಕ್ಕೆ ಸ್ವಾಮಿಗಳು ಬಲಿಯಾಗಿದ್ದು ನಮಗೆ ನೋವಾಗಿದೆ. ನಾವು ಕೂಡ ಸ್ವಾಮೀಜಿಯವರ ಅಪ್ಪಟ ಭಕ್ತರು. ಸಾಕಷ್ಟು ಅವರಿಗೆ ಬೆಂಬಲವನ್ನು ಕೊಟ್ಟಂಥವ್ರು, ಪಾದಯಾತ್ರೆಗೆ ಬೆಂಬಲವನ್ನು ಕೊಟ್ಟಂಥವ್ರು. ಈ ರೀತಿ ಆಗಬಾರ್ದು ಅನ್ನುವಂಥ ನೋವಿದೆ ನಮಗೆ. ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ. ಸಮಾಜ ದಾರಿ ತಪ್ಪಬಾರ್ದು, ದಿಕ್ಕು ತಪ್ಪಬಾರ್ದು. ಸದನದಲ್ಲೂ ಕೂಡ ಹೋರಾಟ ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ಸರ್, ನೀವು ಕೂಡ ಇಬ್ಬರು ಸಚಿವರಿದ್ದೀರಿ, ಸಾಕಷ್ಟು ಶಾಸಕರಿದ್ದೀರಿ. ಸದನದಲ್ಲಿ ಹೋರಾಟ ಮಾಡಿದಾಗ ನಿಮ್ಮ ನಿಲುವು ಏನಿರುತ್ತೆ ಅಂತ ಅವ್ರು ಯಾವ ಪ್ರಶ್ನೆ ಅಂತ ಕೇಳ್ತಾರೆ, ಅದಕ್ಕೆ ನಮ್ಮ ನಿಲುವನ್ನು ನಾವು ಸಮರ್ಥನೆ ಮಾಡ್ತೇವೆ. ಅಲ್ಲ, ಹೋರಾಟ ಮಾಡ್ತೀರಿ ಈ ಮೀಸಲಾತಿಗಾಗಿ? ಅದು ಅವ್ರ ಪ್ರಶ್ನೆ ಕೇಳಿ ಅವಾಗ ಹೇಳೋಣ. ಅವ್ರು ಟೈಮ್ ಬಾಂಡ್ ಯಾವಾಗ ಅಂತ ಕೇಳ್ತಿದ್ದಾರೆ. ಸರ್, ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋಕೆ ಆಗೋದಿಲ್ಲ. ಸರ್, ಇದಿಷ್ಟು ಸಚಿವ ಸಿ ಪಾಟೀಲ್ ಅವರ ಮಾತು. ಇದು ಕಪಿಮುಷ್ಟಿಯಲ್ಲಿ, ಕಾಶಪ್ಪನವರ ಕಪಿಮುಷ್ಟಿಯಲ್ಲೇ ಪಂಚಮಸಾಲಿ ಹೋರಾಟ ನಡೀತಾ ಇದೆ. ಪಂಚಮಸಾಲಿ ಹೋರಾಟ ನಿಜಕ್ಕೂ ಕೂಡ ದಾರಿ ತಪ್ಪಿದೆ ಅನ್ನೋದು ಅವರ ಅನಿಸಿಕೆ. ಕ್ಯಾಮರಾ ಪರ್ಸನ್ ಗುರು ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರಿಗೆ ಎಂಬ ಘೋಷವಾಕ್ಯದೊಂದಿಗೆ